ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಸೌತ್ ಈಸ್ಟ್ನ ನೂತನ ಅಧ್ಯಕ್ಷರಾಗಿ ಶ್ರೀ ಲಕ್ಷ್ಮೀ ವಾಸುದೇವನ್ ಅಧಿಕಾರ ಸ್ವೀಕಾರ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಸೌತ್ ಈಸ್ಟ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆದಿದ್ದು, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅಧಿಕಾರ ಹಸ್ತಾಂತರಿಸಿದ ಪಿಡಿಸಿ ಶ್ರೀಮತಿ ಅನುರಾಧ ನಂದಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೂತನ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಸಂಘದ ಸದಸ್ಯರಿಗೆ ಶುಭ ಹಾರೈಸಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಶ್ರೀಮತಿ ಶ್ರೀ ಲಕ್ಷ್ಮೀ ವಾಸುದೇವನ್, ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವುದು ಖುಷಿ ತಂದಿದ್ದು, ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ನನ್ನ ಅವಧಿಯಲ್ಲಿ ಸಂಪೂರ್ಣವಾಗಿ ಶ್ರದ್ಧೆ, ಬದ್ಧತೆಯಿಂದ ನನ್ನ ಕಾರ್ಯವನ್ನು ನಿರ್ವಹಿಸುತ್ತೇನೆ. ನನ್ನ ಬೆನ್ನೆಲುಬಾಗಿ ನಿಂತ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದ ಅರ್ಪಿಸುತ್ತೇನೆ. ನಮ್ಮ ಸಂಸ್ಥೆ ವತಿಯಿಂದ ಹೆಲ್ತ್ ಆ್ಯಂಡ್ ಅವೇರ್ನೆಸ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಸಮಾಜಮುಖಿ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಇನ್ನು ನನ್ನ ಅವಧಿಯಲ್ಲಿ ಪ್ರತಿಯೊಬ್ಬರನ್ನು ಒಗ್ಗೂಡಿಸಿಕೊಂಡು ಎಲ್ಲರ ಸಲಹೆ ಪಡೆದುಕೊಂಡು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಯಾರಿಗೂ ತೊಂದರೆಯಾಗದಂತೆ ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸಿಕೊಂಡು ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಹಿಂದಿನ ಅಧ್ಯಕ್ಷರು ಶ್ರೀಮತಿ ಲಲಿತಾ ರಂಗನಾಥ್, ಹಿಂದಿನ ಗೌರವ ಕಾರ್ಯದರ್ಶಿಗಳು ಪದ್ಮಶ್ರೀಧರ್, ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಉಮಾ ಮಹೇಶ್, ನೂತನ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ವಾಸುದೇವನ್, ಗೌರವ ಕಾರ್ಯದರ್ಶಿ ಮೇಘನಾ ಗುರುರಾಜ್, ಜಿಲ್ಲಾ ಖಜಾಂಚಿ ಅನಿತಾ ಸುರೇಶ್ ಸೇರಿದಂತೆ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. Please extend your hands of friendship to them. Thank you. I'll just pin you, give you a new pin, and you treasure that inner wheel membership pin with you. And whenever you attend any meeting, you have to wear it. And slowly you will know what you feel like wearing. narrow space ಇದೆ. You know, looking at these festivities, ನಂಗೆ ಏನ್ ಜ್ಞಾಪಕ ಬರ್ತಾ ಇದೆ ಗೊತ್ತಾ? ಶ್ರೀ ಲಕ್ಷ್ಮಿ ಅಂಡ್ ವಾಸುದೇವನ್ ಮದುವೆ. ನಮ್ಮ ಪತಿ ರೊಟೇರಿಯನ್ ನಂದಕುಮಾರ್ ಅವರ ಪಟ್ಟ ಶಿಷ್ಯರು ವಾಸುದೇವನ್ ಅಂಡ್ ವಿಶ್ವನಾಥ್. ಅವರು ನಡೆದ ದಾರಿಯಲ್ಲೇ ನಡೀತಿರೋದು ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಸದಾ ಜಯ ನಿಮ್ಮದಾಗಿರಲಿ. ನಿಮ್ಮ ಜೀವನ ಎಂದು ಹೆಮ್ಮೆಯಿಂದ ಹಾರೈಸ್ತೇನೆ. ಪ್ರತಿ ಸತಿ ಇಂಥ ದಿನ ಬಂದ್ರೆ ಪ್ರತಿಯೊಬ್ಬರಿಗೂ ನೆನಪಾಗೋದು ಪಾಸ್ಟ್ ಪ್ರೆಸಿಡೆಂಟ್ಸ್ಗೆ ತಮ್ಮದೇ ಆದಂತಹ ಇನ್ಸ್ಟಾಲೇಷನ್. ನಾನು ಪ್ರೆಸಿಡೆಂಟ್ ಆಗಿ ಪದವಿ ತಗೊಂಡಿದ್ಯಾ ಅದೇ ನೆನಪಾಗುತ್ತೆ. ಪಡೆಯೋದು ಬೇರೆ ಪದವಿ ಇಲ್ಲ. ಅದೆಂತಹ ಸಂಭ್ರಮ, ಅದೆಂತಹ ಸಂತಸ, ಸಮಾಜದ ಸಾಮಾಜಿಕ ಸಂಪರ್ಕ ನೇರವಾಗಿರುತ್ತೆ. ಆಹಾ, ಆ ಸೃಷ್ಟಿಕರ್ತನ ಲೀಲೆನ ನೇರವಾಗಿ ನೋಡುವಂತಹ ಸಂದರ್ಭ ಅಲ್ವಾ? ಪಾಸ್ಟ್ ಪ್ರೆಸಿಡೆಂಟ್ಸ್ ಎಲ್ಲರೂ ಒಪ್ಕೋತೀರಾ ಅಲ್ವಾ? ಸೊ ಈ ಸುವರ್ಣವಾದ ಅವಕಾಶನ ನಿಮ್ಗೆ ಕರುಣಿಸಿದ್ದಾರೆ ಈ ವರ್ಷ. ಬಿ ಬ್ರೇವ್ ಅಂಡ್ ಬಿ ವೆರಿ ಆಕ್ಟಿವ್. ಓಕೆ, ಅಧ್ಯಕ್ಷೆ ಲಲಿತಾ ಇದಕ್ಕೆ ಸಂಪೂರ್ಣವಾಗಿ ಒಪ್ಕೋತಾರೆ. ಅದಕ್ಕೆ ಮೂರ್ ಸರ್ತಿ ತಗೊಂಡಿದ್ದು ಅವರು. ನೇರವಾದ ಸೊಸೈಟಿ ಜೊತೆಗೆ ನಾವು ರೋಟರಿ ಮೈಸೂರು ಸೌತ್ ಈಸ್ಟು, ನಮ್ಮ ರೋಟರಿ ಮೈಸೂರು ಸೌತ್ ಈಸ್ಟ್ನ ಅಂಗಸಂಸ್ಥೆ ಆದಂಥದ್ದು ಇದು ನಮ್ಮ ಇನ್ನರ್ ವೀಲು. ಈ ರೋಟ್ರಿಯು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಬರ್ತಾ ಇದೆ. ಅದೇ ರೀತಿ ನಮ್ಮ ಅಂಗಸಂಸ್ಥೆಯಾದ ಇನ್ನರ್ ವೀಲ್ ಏನು ಇದೆ ಅದು ಸಹ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಬರ್ತಾ ಇದ್ದಾರೆ. ಈ ದಿನ ಅಧ್ಯಕ್ಷರಾಗಿ ಶ್ರೀಲಕ್ಷ್ಮಿ ಮತ್ತು ಸೆಕ್ರೆಟರಿಯಾಗಿ ಮೇಘನಾ ಗುರುರಾಜ್ ಅವರು ವಹಿಸ್ಕೊಂಡಿದ್ದಾರೆ. ಸೊ ಅವರು ಸಹ ಇದೇ ರೀತಿ ಸಮಾಜಮುಖಿಗಳ ಕಾರ್ಯಕ್ರಮಗಳನ್ನ ಮುಂದುವರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಂಟರ್ನ್ಯಾಷನಲ್ ಇನ್ನರ್ ವೀಲ್ ಕ್ಲಬ್ ಆಫ್ ಲೆವೆಲಲ್ಲಿ ನಮ್ಮದು ಕ್ಲಬ್ ಇದೆ. ನಮ್ಮದು ಈ ಸಲದ ಅಸೋಸಿಯೇಷನ್ ಪ್ರೆಸಿಡೆಂಟು ನಮಗೆ
ಸುಮಾರು ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಇನ್ಸ್ಪೈರ್ ಅಂತ ಹೇಳಿ ಅದರದ್ದು ಆ ಥೀಮ್ಗಳಲ್ಲಿ ನಾವು ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ನಾವು ಸುಮಾರು ಪ್ರಾಜೆಕ್ಟ್ಗಳು ಮಾಡಿದ್ದೀವಿ. ಅವೇರ್ನೆಸ್ ಟಾಕ್ ಟು ಸ್ಕೂಲ್ಸ್, ಗರ್ಲ್ಸ್ ಚೈಲ್ಡ್ಗೆ ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ಒಂದು ಅವೇರ್ನೆಸ್ ಟಾಕು ಇದೆಲ್ಲ ಮಾಡಿಸಿದ್ದೀವಿ. ಮತ್ತು ಎನ್ವಿರಾನ್ಮೆಂಟಲ್ ಮಂತಲ್ಲಿ ಒಂದು 15 ಸ್ಯಾಪ್ಲಿಂಗ್ಸ್ನ ನೆಡೋದನ್ನು ಮಾಡಿದ್ದೀವಿ. ಮುಂದೇನು ಒಳ್ಳೆ ನಮಗೆ ಏನು ಗೈಡ್ಲೈನ್ಸ್ ಬಂದಿದೆ ಅದ್ರ ಪ್ರಕಾರ ನಾವು ಮುಂದೆ ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಇಂದು ಇನ್ನರ್ ವೀಲ್ ಅಧ್ಯಕ್ಷೆಯಾಗಿ ಶ್ರೀಮತಿ ಶ್ರೀಲಕ್ಷ್ಮಿ ವಾಸುದೇವನ್ ಅವರು ಪದಗ್ರಹಣ ಮಾಡಿದ್ದಾರೆ. ಇನ್ನರ್ ವೀಲ್ ಸಂಸ್ಥೆ ನಮ್ಮ ರೋಟ್ರಿ ಸೌತ್ ಈಸ್ಟ್ ಕ್ಲಬ್ಬಿನ ಒಂದು ಅಂಗಸಂಸ್ಥೆ. ರೋಟ್ರಿ ಕ್ಲಬ್ ಅಂಗಸಂಸ್ಥೆಯಾದ ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಸೌತ್ ಈಸ್ಟ್ ಅದರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಪದಗ್ರಹಣ ಮಾಡಿದ್ದಾರೆ. ನಮ್ಮ ಸಂಸ್ಥೆ ಸಮಾಜಮುಖಿ ಸೇವೆಗಳನ್ನು ಮಾಡೋದರಲ್ಲಿ ಬಹಳ ಪ್ರಖ್ಯಾತಿ ಹೊಂದಿದೆ. ಅದೇ ರೀತಿ ಹಲವಾರು ವರ್ಷಗಳಿಂದ ನಮ್ಮ ಸೌತ್ ಈಸ್ಟ್ ಸಂಸ್ಥೆಗೆ 43 ವರ್ಷದ ಇತಿಹಾಸ ಇದೆ. ಇನ್ನರ್ ವೀಲ್ ಸಂಸ್ಥೆಗೆ 33 ವರ್ಷದ ಇತಿಹಾಸ ಇದೆ. ಇಷ್ಟು ವರ್ಷಗಳಿಂದಲೂ ಹಲವಾರು ಅಧ್ಯಕ್ಷರು ಸಮಾಜಮುಖಿ ಸೇವೆಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಅದೇ ರೀತಿ 2 ಕ್ಲಬ್ ಸೇರಿಕೊಂಡು ಈ ವರ್ಷ ನಾವು ಹಲವಾರು ಸೇವಾ ಪ್ರಾಜೆಕ್ಟ್ಗಳನ್ನು ಮಾಡುವವರಿದ್ದೇವೆ. ಇದಕ್ಕೆ ಹೊಸ ಅಧ್ಯಕ್ಷರ ಸಂಪೂರ್ಣ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ.